ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಹುಡುಗಿ ರಂಜಿತಾ. ಅಡುಗೆ ಅನ್ನೋದು ಒಂದು ಕಲೆ ಅಡುಗೆ ಅನ್ನೋದು ಒಂದು ಕಲೆ. ಅದ್ರ ಜೊತೆಗೆ ನಮ್ಮ ಪ್ರೀತಿ, ಕಾಳಜಿ, ವಾತ್ಸಲ್ಯ, ಆದರೂ ಊಟ ಮಾಡ್ತಾರಲ್ಲ ಅವ್ರ ಬಗ್ಗೆ, ಆರೋಗ್ಯದ ಬಗ್ಗೆ ಇರೋ ಕಾಳಜಿ ಕೂಡ ಸೇರಿರುತ್ತೆ. ಸೊ ನಾನಿವತ್ತು ಮಾಡ್ತಾಯಿರೋದು, ಯಾರಿಗಾದ್ರೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೆ ಜಾಸ್ತಿ ಮಸಾಲ ಹಾಕದೆ ಯಾವ ಥರ ರುಚಿಕರವಾಗಿ ಸುಲಭವಾಗಿ ಪಲಾವ್ ಮಾಡ್ಕೋಬೋದು ಅಂತ. ಪನ್ನೀರ್ ಪಲಾವ್ ಇದು ಪ್ರೋಟೀನು ಜಾಸ್ತಿ ಇರುತ್ತೆ ಮತ್ತು ಹೆಲ್ತ್ ವೈಸು ತುಂಬ ಚೆನ್ನಾಗಿರುತ್ತೆ ಮತ್ತು ಕಡಿಮೆ ಮಸಾಲೆಯಿಂದ ಮಾಡ್ಕೋಬೋದು. ನೀವು ಇದಕ್ಕೆ ನಾನೊಂದು ಇಂಗ್ರೀಡಿಯೆಂಟ್ಸ್ ಮಿಸ್ ಮಾಡಿದ್ದೀನಿ. ಅದೇನಂತಂದರೆ ಮೊಸರು ಕೂಡ ಆ್ಯಡ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಮಸಾಲ ಅಂತೂ ನಾನು 1 ಚಮಚ ಅಷ್ಟು ಧನಿಯಾ ಪೌಡರ್ ಹಾಕಿರೋದು, ಇನ್ನೇನು ಮಸಾಲ ಹಾಕಿಲ್ಲ. ಮಸಾಲ ಅಂತಂದರೆ ಚಕ್ಕೆ, ಲವಂಗ ಅದೆಲ್ಲ ಪುಡಿ ಮಾಡಿ ಯಾವುದೇ ಥರ ಮಸಾಲ ಹಾಕಿಲ್ಲ, ಗರಂ ಮಸಾಲ ಎಲ್ಲನ. ಜಸ್ಟ್ ನಮಗೆ ಒಂದು ನೈಟಿಗೆ ಸಿಂಪಲ್ಲಾಗಿ ಬೇಕಾಯಿತು, ನೈಟ್ ಮಾಡಿರೋದು. ಅದಕ್ಕೋಸ್ಕರ ನೀವು ಇನ್ನೂ ಚೆನ್ನಾಗಿ ಮಾಡ್ಕೋಬೇಕು ಅಂತಂದರೆ ಈ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಹಾಕ್ಕೊಂಡು, ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ರುಬ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಆ ಥರನೂ ಕೂಡ ಮಾಡ್ಬೋದು. ಮಸಾಲ ಲೈಕ್ ನಮ್ಮ ಗ್ಯಾಸ್ಟ್ರಿಕ್ಕು ಮತ್ತು ಹೊಟ್ಟೆ ಉರಿ ಅಂತ ಹೇಳ್ತಿರ್ತಾರಲ್ಲ ಅಂಥವ್ರಿಗೆ ಈ ಥರ ಸರಿ ಹೋಗುತ್ತೆ. ಸೊ ನಾನೇನು ಮಾಡಿದೆ, 1 ಚಮಚ ತುಪ್ಪ ಹಾಕಿ ಪನ್ನೀರನ್ನ ಫ್ರೈ ಮಾಡಿಕೊಂಡೆ. ಪನ್ನೀರನ್ನ ಕ್ಯೂಬ್ ಸೈಜಲ್ಲಿ ಅಂದರೆ 250 ಗ್ರಾಮಲ್ಲಿ ಅರ್ಧ ತೊಗೊಂಡಿದ್ದೆ. ಅರ್ಧನ ಕಟ್ ಮಾಡಿಕೊಂಡು ಅದಕ್ಕೆ ಅರಿಶಿನ, ಮೆಣಸಿನ್ಕಾಯಿ ಎಲ್ಲ ಹಾಕೊಂಡು ಫ್ರೈ ಮಾಡಿಕೊಂಡು, ಆಮೇಲಿಂದ ಅದು ನೀಟಾಗಿ ಎತ್ತಿಕೊಂಡು ಇದೊಂದು ಸ್ವಲ್ಪ ತಳ ದಪ್ಪ ಇದೆ, ಅದಕ್ಕೋಸ್ಕರ ಇದರಲ್ಲೇ ಫ್ರೈ ಮಾಡಿಕೊಂಡೆ. ಈಗ ಒಂದು 4ರಿಂದ 5 ಚಮಚ ಎಣ್ಣೆ ಹಾಕಿ ಪಲಾವ್ ಎಲೆ, ಚಕ್ಕೆ ಮತ್ತು ಒಂದು ಸ್ವಲ್ಪ ಏಲಕ್ಕಿ, ಲವಂಗ ಅಷ್ಟೊಂದು ಇಷ್ಟ ಆಗೋಲ್ಲ ಕೆಲವರಿಗೆ, ಅಂದರೆ ಅದು ಸಿಕ್ಕಿದಾಗ ತಿನ್ನಬೇಕಾದ್ರೆ. ಅದಕ್ಕೋಸ್ಕರ ಒಂದು ಮೀಡಿಯಮ್ ಸೈಜಿನ ಎಳ್ಳಿರುಳ್ಳಿನ ಉದ್ದುದ್ದಕ್ಕೆ ಸ್ಲೈಸ್ ಮಾಡಿ ಕಟ್ ಮಾಡಿ ಹಾಕ್ಕೊಂಡಿರೋದು. ನಾನು ಇಲ್ಲಿ ಕಾಬೂಲ್ ಕಡಲೆ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ. ಇದು ನಂದು ಐಡಿಯಾ ಅಲ್ಲ, ನಮ್ಮ ಮನೇಲಿ ಯಜಮಾನ್ರು ಹೇಳಿದರು, ಅದಕ್ಕೋಸ್ಕರ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ, ನೋಡೋಣ ಯಾವ ಥರ ಇರುತ್ತೆ ಅಂತ. ಇದನ್ನು ಕೂಡ ಅವರೇ ದಪ್ಪ ದಪ್ಪ ಕಟ್ ಮಾಡಿಕೊಟ್ಟಿದ್ದಾರೆ. ನೌಕಲ್ಲೆಲ್ಲನ ಒಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಯಿತು. ಯಾಕಂತಂದರೆ ನಾನಾದರೆ ಪಲಾವ್ಗೆ ತುಂಬ ಚಿಕ್ಕದಾಗಿ ಕಟ್ ಮಾಡ್ತೀನಿ, ನೌಕಲ್ಲಾಗಲಿ ಆಲೂಗೆಡ್ಡೆ ಆಗಲಿ. ಬಟ್ ಕೆಲವರಿಗೆ ಸ್ವಲ್ಪ ದಪ್ಪ ಇದ್ದರೆ ಇಷ್ಟ, ಅವ್ರಿಗಿಷ್ಟ ಈ ಥರ ಇಷ್ಟ ಅಂತ ಕಟ್ ಮಾಡಿದ್ದಾರೆ. ಅದನ್ನು ನೀಟಾಗಿ ಫ್ರೈ ಮಾಡಿಕೊಂಡು, ಆದಷ್ಟು ನನ್ನ ಪ್ರಕಾರ ಏನು ಅಂತಂದರೆ ಪಲಾವ್ಗೆ ಆದಷ್ಟು ಈರುಳ್ಳಿ ಲೈಕ್ ತರಕಾರಿಗಳೆಲ್ಲ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಫ್ರೈಡ್ ರೈಸ್ ಮಾಡಿ ಅಥವಾ ಏನಾದರೂ ಮಾಡಿ, ಕ್ಯಾರೆಟು ಮತ್ತು ಹುರುಳಿಕಾಯಿ ಎಲ್ಲನ ಆದಷ್ಟು ತುಂಬ ಚಿಕ್ಕದಾಗಿ ಕಟ್ ಮಾಡಿರ್ತಾರೆ ಹೋಟೆಲಲ್ಲಿ. ಸೊ ಆ ಥರ ಕಟ್ ಮಾಡಿದ್ರೆ ಅದೊಂಥರ ಲುಕ್ ವೈಸ್ ತುಂಬ ಚೆನ್ನಾಗಿರುತ್ತೆ. ಸೊ ಪ್ರೆಸೆಂಟ್ ಮಾಡ್ಬೇಕಾದ್ರೆ ಆ ಥರ ಒಂದ್ಸಲ ಮಾಡ್ತೀನಿ. ಈರುಳ್ಳಿ ಉದ್ದ ಇದ್ದರೆ ಓಕೆ, ಮಧ್ಯೆ ಸಿಗ್ತಾಯಿದೆ. ಬಟ್ ಈ ಕ್ಯಾರೆಟೆಲ್ಲ ಚಿಕ್ಕದಾಗಿದ್ದರೆ ಇನ್ನೂ ಪಲಾವು ಒಂದು ಸೊಬಗು, ಅಂದರೆ ಟೇಸ್ಟು ಮತ್ತು ಒಂದು ಸೊಬಗು ಕೊಡುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ. ಮತ್ತು ಲೈಕ್ ನೀವು ಇನ್ನೂ ರುಬ್ಬಾಕಿದ್ರೆ ಕಲರ್ಫುಲ್ಲಾಗಿ ಗ್ರೀನ್ ಥರ ಇರುತ್ತೆ, ಗ್ರೀನಾಗಿ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನಾನೊಂದು ಸ್ವಲ್ಪ ಇಲ್ಲಿ ಮೆಣಸಿನ್ಕಾಯಿ ತುಂಬ ಕಡಿಮೆ ಇತ್ತು, ತರಿಸಿರ್ಲಿಲ್ಲ, ಒಂದು 3ರಿಂದ 4 ಇತ್ತು ಅಂತೇಳಿ ಒಂದು ಸ್ವಲ್ಪ ಅರ್ಧ ಚಮಚದಷ್ಟು ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಧನಿಯಾ ಪೌಡರು, ಮಸಾಲ ಅಂದರೆ ಗರಂ ಮಸಾಲ ಎಲ್ಲ ಹಾಕಿಲ್ಲ, ಸ್ವಲ್ಪ ಮಾತ್ರ ಹಾಕಿರೋದು. ನೀವಿಲ್ಲ ಅಂತಂದರೆ ಅದೇ ಹೇಳಿದ್ನಲ್ಲ, ಮೊಸರಿಗೆ ಒಂದು ಸ್ವಲ್ಪ ಮೆಣಸು, ಇದನ್ನೆಲ್ಲ ಹಾಕ್ಕೊಂಡು ಆ ಥರನೂ ಕೂಡ ಮಾಡ್ಬೋದು. ಅದನ್ನು ಕೂಡ ನೆಕ್ಸ್ಟ್ ಟೈಮಲ್ಲಿ ತೋರಿಸ್ತೀನಿ. ಇನ್ನೊಂದು ಸ್ವಲ್ಪ ದಿವಸದಲ್ಲೇ ಕೂಡ ಆ ರೆಸಿಪಿನೂ ಕೂಡ ಮಾಡಿ ತೋರಿಸ್ತೀನಿ. ಲೈಕ್ ಇನ್ನೂ ಒಂದು ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಿ ತೋರಿಸ್ತೀನಿ. ಈಗ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂತಂದರೆ ಯಾವುದೇ ಥರ ಮಸಾಲ ರುಬ್ಬಿಲ್ಲ, ಎಲ್ಲ ಕೂಡ
ಉದ್ ಎಲ್ಲನೂ ಕಟ್ ಮಾಡಿ ಟೊಮೊಟೊ ಒಂದು ತಗೊಂಡಿದ್ದೀನಿ. ಎಲ್ಲನೂ ಕೂಡ ಉದ್ರಿಸಿ ಮಾಡಿರೋ ತರಕಾರಿನ, ಅದಕ್ಕೋಸ್ಕರ ಒಂದು ಸ್ವಲ್ಪ ಮಸಾಲೆ ರುಬ್ಕೋಬೇಕಾಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾತ್ರ ನೈಟ್ ಮಾಡ್ಕೊಂಡಿದ್ದೆ, ಚೆನ್ನಾಗಿ ಮಸಾಲ ಮಾಡೋದನ್ನ ಅದಕ್ಕೆ ಮಾಡ್ಕೊಂಡಿದ್ದೆ ಇತ್ತು, ಅದನ್ನೇ ಹಾಕ್ತಾಯಿದ್ದೀನಿ. ಇದಕ್ಕೆ ನಿಮಗೆ ಫಾಸ್ಟ್ ಫಾರ್ವರ್ಡ್ ಮಾಡಿರೋದಕ್ಕೆ ಈ ಥರ ಕಾಣಿಸ್ತಾ ಇದೆ. ಸೊ ಅದನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಅಕ್ಕಿನೂ ಅದ್ರ ಜೊತೆಗೆ ತೊಳ್ಕೊಂಡು ಇಟ್ಕೊಂಡಿರೋದು ಮುಂಚೆನೇ ನೋಡಿ ಈ ಥರ ಆಗಿದೆ. ಚೆನ್ನಾಗಿತ್ತು ಟೇಸ್ಟ್ ವೈಸು, ಬಟ್ ಹೆಲ್ತ್ ವೈಸು ಮತ್ತು ತುಂಬ ಹೆಲ್ತಿಯಾಗಿತ್ತು. ಯಾಕಂತಂದರೆ ಮಸಾಲೆ ಎಲ್ಲ ತುಂಬ ಕಡಿಮೆ ಹಾಕಿದ್ದೀನಲ್ಲ, ಅದಕ್ಕೋಸ್ಕರ. ಈ ಥರ ಚಿಕ್ಕ ಮಕ್ಕಳು ಎಲ್ಲ ಇರ್ತಾರಲ್ಲ, ಅವರಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ. ಅಂದರೆ ಇನ್ನೊಂದು ಸ್ವಲ್ಪ ಮಾಡಿದ್ರೆ ಇನ್ನೂ ಟೇಸ್ಟ್ ಬರುತ್ತೆ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಸೂನ್.